ಕಾವೇರಿ ನೀರು ತಮಿಳ್ನಾಡಿಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ನೋಡೋಣ ಆಮೇಲೆ ಅದೇನಾಗುತ್ತೋ ಅನ್ನೋದು. ಅವು ಮಾತಾಡಬೇಡಿ. ನಾವು ನಿಜ, ನಾವು ಬೇಕಾದರೆ ಫುಟ್ಪಾತ್ಲಿ ಕೂತ್ಕೊಂಡು ಚಳವಳಿ ಮಾಡ್ತೀವಿ. ಇನ್ನೇನು ಅರಮನೆಯಲ್ಲಿ ಕೂತ್ಕೊಂಡು ಮಾಡೋಕ್ಕಾಗತ್ತಾ ಚಳವಳಿನ? ಫುಟ್ಪಾತ್ಲಿ ಮಾಡ್ತೀವಿ. ಆ ದೃಷ್ಟಿಯಿಂದ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಈ ಬಂದು ನಿಮ್ಮ ವಿರುದ್ಧ ಅಲ್ಲ, ಈ ಬಂದ್ ರಾಜ್ಯಕ್ಕಾಗಿ, ಈ ಬಂದ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಾಗಿ. ಈ ಬಂದ್ ಒಂದೇ ಒಂದಲ್ಲ, ಎಲ್ಲ ಸಮಗ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು. ಮಾನ್ಯ DK ಶಿವಕುಮಾರ್ ಅವರೇ, ವ್ಯಂಗ್ಯ ಬೇಡ, ಹಾಗೆಲ್ಲ ಮಾತಾಡಬಾರ್ದು. ಮಾತಾಡಿದ ಗೌರವ ಅಲ್ಲ, ಅದಲ್ಲ ಅರ್ಥವಿಲ್ಲ. ಬಂದ್ ಮಾಡೇ ಮಾಡ್ತೀವಿ, ಯಾವ ಕಾರಣಕ್ಕೂ ನಿಲ್ಲಲ್ಲ, ಯಾವ ಒತ್ತಡಕ್ಕೂ ಮಣಿಯಲ್ಲ. ಬಂದ್ ಮಾಡೇ ಮಾಡ್ತೀವಿ. ಬರೀ ತಮಿಳ್ನಾಡಿಗೆ ನೀರು ಬಿಟ್ಟರೆ ಮುಗಿಯುವಂಥದ್ದಲ್ಲ. ಏನು ಮುಖ್ಯಮಂತ್ರಿಗಳು ನೀರು ಬಂದ್ಬಿಡ್ತು, ಯಾರು ಹೋಗಬೇಡಿ, ನೀರು ಬರ್ತಾ ಇದೆ, ಬರೀ ಅವರೇ ಬಡ್ಕತ್ತಾ ಇದ್ದಾರೆ ಜನಕ್ಕೆ ನೀರು ಬಂತು ಅಂತೇಳಿ. ಅದಾದ್ಮೇಲೆ ಆಯ್ತು, ಉತ್ತಮ ಮಳೆ ಆಗಲಿ, ಉತ್ತಮ ಮಳೆ ಆಗಿ ಅದಕ್ಕೆ ಕಬಿನಿ ಅವೆಲ್ಲ ನಾನು ನೋಡಿದ್ದೇನ್ರಿ. ನಮ್ಮೂರು ಕೆರೆಗೆ ನೀರಿಲ್ಲ, ಮೂರು ಕಾಲುವೆಗೆ ನೀರಿಲ್ಲ, ಗರ್ಗೇಶ್ವರಿ ಕಾಲುವೆ ನೀರಿಲ್ಲ, ಗೊತ್ತಾಯ್ತಾ? ಈ ಕಡೆ ಮಂಡ್ಯ ಕಾಲುವೆಗೆ ನೀರಿಲ್ಲ. ನೀವು ತಮಿಳ್ನಾಡಿಗೆ ನೀರು ಬಿಡಕ್ಕೇನ್ರಿ? ನಮ್ಮ ಜಲಾಶಯ ಕಟ್ಟಿರೋದು, ಮಳೆಯಲ್ಲಿ ನೀರು ಬಂದ್ಬಿಡ್ತು ಅಂತ ಅದಕ್ಕ ಈ ನೀರು ಯಾಕೆ ಈ ನೀರಿಗೆ ನಾವು ಮೇಕೆದಾಟು ಕಟ್ಟಬೇಕು ಅಂತಿರೋದು. ಈ ನೀರಿಗೆ ಮೇಕೆದಾಟು ಕಟ್ಟಿದ್ರೆ ಸಮುದ್ರಕ್ಕೆ ಹೋಗೋ ನೀರು ನಮಗೆ ಉಳಿತದೆ, ನಿಮಗೆ ಬರುತ್ತೆ. ನಾವು ತಮ್ಗೆ ಹೇಳ್ತೀನಿ ಕೇಳಿ, ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಬಂದ್